ಇನ್ನು ಸಿಎಂ ದೆಹಲಿ ಪ್ರವಾಸ ವಿಚಾರವಾಗಿ ಈಗ ವಿಪಕ್ಷಗಳು ಹರಿಹಾಯ್ತಾ ಇವೆ. ಅಶೋಕ್ ಕೂಡ ಈಗಾಗಲೇ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ ದೆಹಲಿಯಿಂದ ಜೆಟ್ ವಿಮಾನದಲ್ಲಿ ಸಿಎಂ ಮತ್ತು ಸಚಿವರು ಪ್ರಯಾಣ ಮಾಡಿರುವಂತಹ ಒಂದು ವಿಚಾರ ಭಾರಿ ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಮೊದಲೇ ರಾಜ್ಯದಲ್ಲಿ ಬರ ಇದೆ. ಈ ಬರದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಬೇಕಿತ್ತಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವರು ಜೆಟ್ನಲ್ಲಿ ಹೋದ್ರೆ ಶಾಲಾ ಮಕ್ಕಳು ಜೆಸಿಬಿಯಲ್ಲಿ ಹೋಗ್ತಾ ಇದ್ದಾರೆ. ಪಾಪ ಆ ಮಕ್ಕಳಿಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದಕ್ಕಾಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಇವ್ರು ಮಾತ್ರ ಐಷಾರಾಮಿಯಾಗಿ ಅಂದಾದುಂದಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇಂಥ ಒಂದು ಬರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ದೌಲತ್ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎರಡು ಫೋಟೋ ಇದೆ ಮುಂದೆ. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್. ಇಲ್ಲೊಂದಿದೆ, ಶಾಲೆಗೆ ಜೆಸಿಬಿಯಲ್ಲೇ ಪಯಣ. ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಒಂದು ಕಡೆ ಮಕ್ಕಳು, ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನೋಡಿ, ಎರಡು ಬರದ ಛಾಯೆ ಇರುವಂಥ ಸಂದರ್ಭದಲ್ಲಿ ಎರಡು ಫೋಟೋ, ಜೆಸಿಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರುವಂಥ ಫೋಟೋನ ನೋಡಿದ್ದೀವಿ. ಇದು ಬೇಕಾಗಿತ್ತ ಇವರಿಗೆ? ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಅಂತ ಹೇಳ್ತಾರೆ. ಇದನ್ನ ಸಮಾಜವಾದಿ ಮಕ್ಕಳನ್ನ ಜೆಸಿಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ? ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಅವರ ಜೊತೆಗೆ ಕಾಂಗ್ರೆಸ್ ನಾಯಕರು ವಿಶೇಷ ಜೆಟ್ ವಿಮಾನದ ಮೂಲಕವಾಗಿ ಪ್ರಯಾಣವನ್ನ ಬೆಳೆಸಿದ್ರು. ವಿಶೇಷ ಫ್ಲೈಟ್ ಮೂಲಕವಾಗಿ ಪ್ರಯಾಣವನ್ನ ಮಾಡಿರುವಂತಹ ವಿಡಿಯೋ ಸಚಿವ ಜಮೀರ್ ಅಹಮದ್ ಟ್ವೀಟ್ ಮೂಲಕವಾಗಿ ಹಂಚಿಕೊಂಡಿದ್ರು. ಇದಕ್ಕೆ ಬಿಜೆಪಿ ಟ್ವೀಟ್ ಮೂಲಕ ಕಿಡಿಕಾರಿದೆ. ರಾಜ್ಯದಲ್ಲಿ ತೀವ್ರ ಬರ ಬಂದು ಜನತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನರಳಾಡ್ತಾ ಇದ್ದಾರೆ. ಮಜವಾದಿ ಸಿದ್ದರಾಮಯ್ಯ ಮತ್ತು ಅವರ ಅತ್ಯಾಪ್ತ ಜಮೀರ್ ಆಡಂಬರಕ್ಕೇನೂ ಕಡಿಮೆ ಇಲ್ಲ. ಜನರ ತೆರಿಗೆ ದುಡ್ಡಿನಲ್ಲಿ ಪ್ರೈವೇಟ್ ಜೆಟ್ ಒಳಗೆ ಮೋಜು ಮಸ್ತಿ ಮಾಡ್ತಾ ಮಜವಾದಿ ಸಿಎಂ ನಾಡಿನ ಬಡವರನ್ನ ಕಡೆಗಣಿಸ್ತಾ ಇರೋದಕ್ಕೆ ಈ ಅವತಾರವೇ ಸಾಕ್ಷಿ ಅಂತ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬಿಜೆಪಿ ಮಾಡಿರುವಂತಹ ಒಂದು ಟ್ವೀಟ್. ಇದು ಒಂದು ಕಡೆ ವಿಡಿಯೋ ಏನು ನೋಡ್ತಾ ಇದ್ರೆ, ಜಮೀರ್ ಅಹಮದ್ ಖಾನ್ ಈ ಒಂದು ವಿಡಿಯೋವನ್ನ ಟ್ವೀಟ್ ಮಾಡಿದ್ರು. ಅಂದ್ರೆ ನಾವೆಲ್ಲರೂ ಕೂಡ ಜೆಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹಾಕಿ ಒಂದು ಟ್ವೀಟ್ ಮಾಡಿದ್ರು. ಅದಕ್ಕೆ ಈಗ ಬಿಜೆಪಿ ಕುಟುಕಿದೆ ಸಹಜವಾಗಿ. ಯಾಕಂದ್ರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಂಥದ್ರಲ್ಲಿ ಸಚಿವರೆಲ್ಲರೂ ಕೂಡ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಬಿಜೆಪಿ ಈಗ ಟ್ವೀಟ್ ಮಾಡಿದೆ.